ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ನಮ್ಮ ನಿವೃತ್ತಿ ಬಳಿಕದ ಆದಾಯದ ಮೂಲವನ್ನು ಹೇಗೆಲ್ಲ ಪ್ಲಾನ್ ಮಾಡ್ಕೋಬಹುದು ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಸೀಮಿತವಾದ ಪಿಂಚಣಿ ಮತ್ತು ಏರ್ತಾ ಇರುವಂತಹ ಇನ್ಫ್ಲೇಷನ್ ಅಥವಾ ಹಣದುಬ್ಬರದಿಂದಾಗಿ 70 ವರ್ಷದ ಪರಂಜಿತ್ ಅವರು ತಿಂಗಳಿಗೆ ಕೇವಲ 26,000 ರೂಪಾಯಿಯಿಂದ ಜೀವನವನ್ನು ಸಾಗಿಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಅವರಿಗೆ ಸಿಗೋ ಪಿಂಚಣಿಯ ಹಣ ಅವರ ಔಷಧಿ ಹಾಗೂ ಚಿಕಿತ್ಸೆಗೆ ಸಾಕಾಗುತ್ತೆ. ಆದರೆ ಅವರ ದೈನಂದಿನ ಖರ್ಚುಗಳಿಗೆ ಇದು ಸಾಕಾಗೋದಿಲ್ಲ. ಉದ್ಯೋಗ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ನಿವೃತ್ತಿ ಬಳಿಕದ ಆದಾಯದ ಮೂಲವನ್ನು ಸೃಷ್ಟಿ ಮಾಡದೇ ಇದ್ದಿದ್ದಕ್ಕೆ ಅವರಿಗೆ ಈಗ ವಿಷಾದವಿದೆ. ಪರಂಜಿತ್ ಮಾಡಿದ ತಪ್ಪನ್ನು ನೀವು ಕೂಡ ಮಾಡಬೇಡಿ. ಕೇವಲ ಪಿಂಚಣಿಯ ಮೇಲೆ ಅವಲಂಬಿತರಾಗಬೇಡಿ. ಪ್ರತಿಯೊಬ್ಬರೂ ಕೂಡ ನಿವೃತ್ತಿ ಬಳಿಕದ ಆದಾಯದ ಮೂಲವನ್ನು ಪ್ಲಾನ್ ಮಾಡಿಕೊಳ್ಳೇಬೇಕು. ಇದನ್ನು ಪ್ಯಾಸಿವ್ ಇನ್ಕಮ್ ಅಂದರೆ ಕೂತಲ್ಲೇ ಗಳಿಸುವ ಆದಾಯ ಅಂತ ಕರೀತಾರೆ. ಇದು ತಮ್ಮದೇ ಆಸ್ತಿ, ಮ್ಯೂಚುವಲ್ ಫಂಡ್ ಅಥವಾ ಇತರ ಆಸ್ತಿಗಳು ಕೂಡ ಆಗಿರಬಹುದು. ನಿವೃತ್ತಿ ಸಲಹೆಗಾರರಾದ ಸಂಜೀವ್ ದಾವರ್ ಅವರು ಹೇಳುವಂತೆ ಆದಷ್ಟು ಬೇಗ ನಿಮ್ಮ ನಿವೃತ್ತಿ ನಂತರದ ಆದಾಯಕ್ಕೆ ಪ್ಯಾಸಿವ್ ಇನ್ಕಮ್ ಬಗ್ಗೆ ಯೋಚನೆಯಿಂದ ಮಾಡಬೇಕು. ಈ ರೀತಿ ಮಾಡಿದಾಗಲೇ ಕಾಂಪೌಂಡಿಂಗ್ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ ನಿಮ್ಮ ಹೂಡಿಕೆಗೆ ಒಳ್ಳೆಯ ರಿಟರ್ನ್ಸನ್ನು ತಂದುಕೊಡೋದಲ್ಲದೆ ಕಾಂಪೌಂಡಿಂಗ್ನ ಮಾದರಿಯಲ್ಲಿ ಬಡ್ಡಿ ಕೂಡ ನಿಮ್ಮ ಒಟ್ಟು ಮೊತ್ತಕ್ಕೆ ಸೇರಿಕೊಳ್ತಾ ಹೋಗುತ್ತೆ. ಇನ್ನು ಪ್ಯಾಸಿವ್ ಇನ್ಕಮ್ನ ಗುರಿ ಏನಪ್ಪ ಅಂದರೆ, ಒಂದು ವೇಳೆ ನಿಮ್ಮ ಆದಾಯ ನಿಂತು ಹೋದರೆ ನಿರ್ದಿಷ್ಟವಾದ ಮೊತ್ತ ನಿಯಮಿತವಾಗಿ ಬರ್ತಾ ಇರುತ್ತೆ. ಒಂದು ವೇಳೆ ನೀವು 40ನೇ ವಯಸ್ಸಿನಲ್ಲಿ ರಿಟೈರ್ಮೆಂಟ್ಗೆ ಹೂಡಿಕೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಆಗ ನೀವು 2 ಕೋಟಿಯ ಕಾರ್ಪಸನ್ನು ಸಂಗ್ರಹಿಸೋದಕ್ಕೆ ಪ್ರತಿ ತಿಂಗಳು 20,000 ರೂಪಾಯಿ ತೆಗೆದಿಡಬೇಕು. ಹೂಡಿಕೆ ಪ್ಲ್ಯಾನ್ 5 ವರ್ಷ ವಿಳಂಬವಾದರೆ ಈ ಮೊತ್ತ ಡಬಲ್ ಆಗಲಿದೆ. ಅಂದರೆ ನೀವು ಪ್ರತಿ ತಿಂಗಳು 40,000 ತೆಗೆದಿಡಬೇಕಾಗುತ್ತೆ. ಇನ್ನು ನೀವು ಆರಾಮಾಗಿ ನಿವೃತ್ತಿ ಪಡೆಯೋದಕ್ಕೆ ನಿಮ್ಮ ವಾರ್ಷಿಕ ವೆಚ್ಚದ 25 ಪಟ್ಟು ಕಾರ್ಪಸ್ ಸಾಕಾಗುತ್ತೆ ಅನ್ನೋದು ತಜ್ಞರ ಸಲಹೆ. ಇನ್ನು ನಿಮ್ಮ NPS ಕಾರ್ಪಸ್ ಕೂಡ ಇದರಲ್ಲಿ ಸಹಾಯ ಮಾಡುತ್ತೆ. ಹೀಗಾಗಿ ನೀವು ನಿಯಮಿತವಾಗಿ NPSನಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಆರಂಭ ಮಾಡಿ. ನೀವು 60 ವರ್ಷಕ್ಕೆ ಕಾಲಿಟ್ಟಾಗ ನಿಮ್ಮ ಕಾರ್ಪಸ್ನ 40% ಭಾಗ ಕಡ್ಡಾಯವಾಗಿ ವರ್ಷಾಸನ ಯೋಜನೆ ಖರೀದಿಗೆ ಹೋಗುತ್ತೆ. ಇದರಿಂದ ನಿಮಗೆ ನಿಗದಿತ ಅವಧಿ ಅಥವಾ ನೀವು ಬದುಕಿರೋವರೆಗೂ ಹಣ ಸಿಗುತ್ತೆ. 60% ಕಾರ್ಪಸ್ಸನ್ನು ನಿಮಗೆ 60 ವರ್ಷ ತುಂಬಿದ ನಂತರ ದೊಡ್ಡ ಮೊತ್ತವನ್ನು ನೀವು ಹಿಂಪಡೆಯಬಹುದು. ಇನ್ನು ನಿಯಮಿತವಾದ ಆದಾಯವನ್ನು ಪಡೆದುಕೊಳ್ಳುವುದಕ್ಕೆ ನೀವು ಮ್ಯೂಚುವಲ್ ಫಂಡು, SWP ಅಂದರೆ ಸಿಸ್ಟಮೆಟಿಕ್ ವಿತ್ಡ್ರಾ ಪ್ಲ್ಯಾನ್ನಲ್ಲೂ ಕೂಡ ಹೂಡಿಕೆಯನ್ನು ಮಾಡಬಹುದು. ಕೆಲವೊಂದಷ್ಟು ಭಾಗವನ್ನು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಮತ್ತು ಅಗ್ರೆಸಿವ್ ಅಡ್ವಾಂಟೇಜ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು ಅನ್ನೋದು ದಾವರ್ ಅವರ ಸಲಹೆ. ಎಕ್ವಿಟಿ ಮತ್ತು ಡೆಟ್ ಎರಡರ ಪ್ರಯೋಜನವನ್ನು ಪಡೆಯೋದಕ್ಕೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳು ಸಹಾಯ ಮಾಡುತ್ತವೆ. ವ್ಯಾಲ್ಯೂ ರಿಸರ್ಚ್ನ ವರದಿಯ ಪ್ರಕಾರ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳು ಕಳೆದ 3 ವರ್ಷದಲ್ಲಿ 10.48% ಮತ್ತು 5 ವರ್ಷದಲ್ಲಿ 9.02% ಆದಾಯವನ್ನು ನೀಡಿವೆ. ಇನ್ನು ನಿಮ್ಮ ಪೋರ್ಟ್ಫೋಲಿಯೋಗೆ ಡಿವಿಡೆಂಡ್ ಈಲ್ಡಿಂಗ್ ಸ್ಟಾಕ್ಗಳನ್ನು ಸೇರಿಸಿಕೊಳ್ಳಬಹುದು. ನಿಯಮಿತವಾದ ಡಿವಿಡೆಂಡ್ ಪೇಔಟ್ಗಳು ಆದಾಯಕ್ಕೆ ಕೇವಲ ಸ್ಥಿರತೆಯನ್ನು ನೀಡಲ್ಲ, ಆದರೆ ಡಿವಿಡೆಂಡ್ಗಳನ್ನು ಮರು ಹೂಡಿಕೆ ಮಾಡೋದ್ರಿಂದ ನಿಮ್ಮ ಕಾರ್ಪಸ್ಸನ್ನು ಹೆಚ್ಚಿಸೋದಕ್ಕೆ ಅದು ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ಡಿವಿಡೆಂಡ್ಗಳನ್ನು ಬ್ಲೂ ಚಿಪ್ ಕಂಪನಿಗಳು ಕೊಡ್ತವೆ. ಇದು ಆರ್ಥಿಕವಾಗಿ ಪ್ರಬಲವಾಗಿದೆ ಮತ್ತು ಮಾರುಕಟ್ಟೆಯ ಅಪಾಯಗಳನ್ನು ಅಂದರೆ ರಿಸ್ಕುಗಳನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಒಂದು ವೇಳೆ ನೀವು ಸ್ಟಾಕುಗಳಿಂದ ದೂರ ಉಳಿಬೇಕು ಅಂತ ಬಯಸಿದರೆ, ಆಗ ನೀವು ಡಿವಿಡೆಂಡ್ ಈಲ್ಡಿಂಗ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ವ್ಯಾಲ್ಯೂ ರಿಸರ್ಚ್ನ ಅಂಕಿಅಂಶಗಳ ಪ್ರಕಾರ ಡಿವಿಡೆಂಡ್ ಈಲ್ಡ್ ಮ್ಯೂಚುವಲ್ ಫಂಡ್ಗಳು ಕಳೆದ 3 ವರ್ಷದಲ್ಲಿ 23.77% ರಿಟರ್ನ್ ಕೊಟ್ಟಿದೆ ಹಾಗೂ 5 ವರ್ಷಗಳಲ್ಲಿ 17.97% ರಿಟರ್ನ್ ಕೊಟ್ಟಿದೆ. ಕಾರ್ಪಸನ್ನು ಸೂಕ್ತವಾಗಿ ಹೂಡಿಕೆ ಮಾಡುವುದರ ಬದಲು ನಿಮ್ಮ ವಾರ್ಷಿಕ ಹಿಂಪಡೆಯುವಿಕೆಯನ್ನು ಕಡಿಮೆ ಮಾಡೋದು ಮತ್ತು ಮರು ಹೂಡಿಕೆಯನ್ನು ಹೆಚ್ಚಿಸೋದು ಮಾಡೋದು ಕೂಡ ಅಗತ್ಯವಾಗಿದೆ. ಇದರಿಂದ ನಿಮ್ಮ ಆದಾಯ ಯಾವಾಗಲೂ ನಿಮ್ಮ ಹಿಂಪಡೆಯುವಿಕೆಯನ್ನು ಮೀರಿಸುತ್ತೆ. ನಮ್ಮಲ್ಲಿ ಹಲವಾರು ಮಂದಿ ಬಾಡಿಗೆಯಿಂದ ಆದಾಯ ಗಳಿಸೋದಕ್ಕೆ ಆಸ್ತಿಯನ್ನು ಖರೀದಿ ಮಾಡ್ತಾರೆ. ಆದರೆ ಬಾಡಿಗೆದಾರನ್ನು ಹುಡುಕೋದು ಮತ್ತು ಆಸ್ತಿಯನ್ನು ನಿರ್ವಹಣೆ ಮಾಡೋದಕ್ಕೆ ಪರದಾಡಬೇಕಾಗತ್ತೆ. ಆದ್ದರಿಂದ ನೀವೇನಾದರೂ ಈ ಮೊದಲೇ ನಿಮ್ಮ ನಿವೃತ್ತಿಗೆ ಹೂಡಿಕೆ ಮಾಡೋದಕ್ಕೆ ಮಿಸ್ ಮಾಡಿಕೊಂಡಿದ್ರೆ, ಆದರೆ ನಿಮ್ಮ ಹೆಸರಿನಲ್ಲಿ ಆಸ್ತಿ ಇದ್ದರೆ, ಆಗ ನೀವು ರಿವರ್ಸ್ ಸ್ಮಾರ್ಟ್ ಗೇನಿಂಗ್ ಆಯ್ಕೆಯನ್ನು ಮಾಡ್ಕೋಬಹುದು. ಗೃಹ ಸಾಲದಲ್ಲಿ ಬ್ಯಾಂಕ್ ನಿಮಗೆ ದೊಡ್ಡ ಮೊತ್ತದ ಹಣವನ್ನು ಕೊಡುತ್ತೆ. ಇದರ ಮರುಪಾವತಿಯನ್ನು ಮಾಸಿಕ ಕಂತುಗಳಲ್ಲಿ ಮಾಡಲಾಗುತ್ತೆ. ಆದರೆ ರಿವರ್ಸ್ ಸ್ಮಾರ್ಟ್ ಗೇಜಿಂಗ್ನಲ್ಲಿ ನೀವು ನಿಮ್ಮ ಆಸ್ತಿಯನ್ನು ಆಧಾರವಾಗಿ ಬಳಸಿಕೊಳ್ಳಬಹುದು ಮತ್ತು ಬಡ್ಡಿಯನ್ನು ಬ್ಯಾಂಕ್ನ ಮೂಲಕ ಪಡ್ಕೋಬಹುದು. ಪ್ರಾಪರ್ಟಿಯನ್ನು ಬ್ಯಾಂಕ್ನಲ್ಲಿ ಅಡ ಇಡೋ ಮೂಲಕ ಸಾಲಗಳನ್ನು ಪಡೆಯಬಹುದು ಮತ್ತು ನಿಯಮಿತವಾಗಿ ಸ್ವಲ್ಪ ಮೊತ್ತವನ್ನು ಬಡ್ಡಿಯಾಗಿ ಕೂಡ ಪಡೆಯಬಹುದು. ಭಾರತದ ಪ್ರಮುಖ ಬ್ಯಾಂಕುಗಳು ಇಂತಹ ಸಾಲಗಳನ್ನು ಕೊಡ್ತವೆ. ಇದು 60 ವರ್ಷ ಅದಕ್ಕಿಂತ ಮೇಲ್ಪಟ್ಟವರಿಗೆ ಪ್ರತ್ಯೇಕವಾಗಿ ಲಭ್ಯವಿದೆ. ನೀವು ಈ ಸಾಲವನ್ನು ಮರುಪಾವತಿಸಬೇಕಿಲ್ಲ ಅಥವಾ ಸಾಲದ ಅವಧಿಯಲ್ಲಿ ನೀವು ನಿಮ್ಮ ಆಸ್ತಿಯಿಂದ ಹೊರಹೋಗುವ ಅಗತ್ಯವೂ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ಈ ಮಾಸಿಕ ಪಾವತಿಗಳು ತೆರಿಗೆ ವಿನಾಯಿತಿಯನ್ನು ಹೊಂದಿರುತ್ತೆ. ನಿಮ್ಮ ಕುಟುಂಬ ಈ ಆಸ್ತಿಯ ಮಾಲೀಕತ್ವವನ್ನು ಹಿಂಪಡೆಯೋದಕ್ಕೆ ಬಯಸಿದರೆ ಈ ಸಾಲವನ್ನು ಬಡ್ಡಿಯೊಂದಿಗೆ ಮರುಪಾವತಿ ಮಾಡಿ ಸ್ವಾಧೀನವನ್ನು ಮರಳಿ ಪಡೆಯಬಹುದು.
ಇಲ್ಲದೇ ಇದ್ದರೆ ಬಾಕಿ ಇರುವ ಸಾಲದ ಮೊತ್ತವನ್ನು ಮರಳಿ ಪಡೆಯೋದಕ್ಕೆ ಬ್ಯಾಂಕ್ ನಿಮ್ಮ ಪ್ರಾಪರ್ಟಿಯನ್ನು ಮಾರಾಟ ಮಾಡುತ್ತೆ. ಒಂದು ವೇಳೆ ಇದರ ನಂತರವೂ ಯಾವುದೇ ಮೊತ್ತ ಉಳಿದುಕೊಂಡಿದ್ದರೆ ಆಸ್ತಿ ಮಾಲೀಕರ ಉತ್ತರಾಧಿಕಾರಿಗೆ ನೀಡುತ್ತೆ. ಇದು ನೀವು ಪ್ಯಾಸಿವ್ ಇನ್ಕಮ್ ಗಳಿಸುವ ಕೆಲವೊಂದು ಮಾರ್ಗಗಳು ಆಗಿವೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.